ಸರ್ ಅದೊಂದು ಕುತೂಹಲ ಹಾಗೆ ಉಳ್ಕೊಂಡಿದೆ. ಕರ್ನಾಟಕ ಕಾಂಗ್ರೆಸ್ನ ಬಹುತೇಕ ನಾಯಕರು ಆರ್ ಎಸ್ ಎಸ್ನ ಸಮೂಹ ಇಟ್ಕೊಳ್ಳುವಂತಹ ದಂಡ ಅಥವಾ ದೊಣ್ಣೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾವು ಅದನ್ನ ದಂಡ ಅಂತ ಕರಿಬೇಕಾ, ದೊಣ್ಣೆ ಅಂತ ಕರಿಬೇಕಾ? ಆ ದೊಣ್ಣೆಯನ್ನು ಹಿಡ್ಕೊಂಡು ನಾನು ದೊಣ್ಣೆ ಅಂತಾನೆ ಕರೆದು ಬಿಡ್ತೀನಿ. ಅವ್ರೇನು ಶಕ್ತಿ ಪ್ರದರ್ಶನ ಮಾಡ್ತಾ ಇರ್ಲಿಲ್ಲ. ಈಗ ಪಥಸಂಚಲನ ಹೋಗ್ಬೇಕಾದ್ರೆ ಅವ್ರ ಪಾಡಿಗೆ ಅವ್ರು ಹಿಡ್ಕೊಂಡು ಹೋಗ್ತಿದ್ರು. ಆ ದೊಣ್ಣೆ ಹೇಗೆ ಸಮಾಜದ ಮೇಲೆ ಪರಿಣಾಮವನ್ನ ಬೀರುತ್ತೆ? ಅದು ಕಾನೂನು ಬಾಹಿರನ? ಕಾನೂನು ಈ ದೊಣ್ಣೆಗೇನಾದ್ರೂ ಕಾನೂನು ಬಾಹಿರ ಅಂತ ಹೇಳಿದ್ಯಾ? ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಬೇಕು. ಒಂದು ಅದೇನೋ ಒಂದು ಇದಿದೆ, ಜಾಂಡೀಸ್ ಬಂದ್ರೆ ಮತ್ತೆ ಕಾಮಾಲೆ ಕಣ್ಣು ಬಂದ್ರೆ ಅವ್ನಿಗೆ ಎಲ್ಲವೂ ಒಂಥರ ಅರ್ಶಿಣದಲ್ಲೇ ಕಾಣಿಸ್ತದೆ. ನೋಡೋರ ಆ ಆಂಗಲ್ ಹೇಗಿದೆ ಅದ್ರ ಮೇಲೆ ಹೋಗೋದು. ಯದ್ಭಾವಂ ತದ್ಭವತಿ. ಒಂದು ಈಗ ಕುರುಡ್ರನ್ನ ಆನೆ ಹತ್ರ ಕರ್ಕೊಂಡೋಗಿ ಬಿಟ್ಟು ಮುಟ್ಟು ನೋಡಿ ಹೇಳಿ ಅಂದ್ರೆ ಕಿವಿ ಮುಟ್ಟಿದವನು ದೊಡ್ಡದು ಮೊರ ಇದ್ದಂಗಿದೆ ರೀ ಇದು ಅಂತ. ಅವ್ನ ಕಾಲ್ ಮುಟ್ಟಿದವನು ಇದು ಅರಮನೆದು ಕಂಬ ಕಂಡ್ರಿ ಅಂತಾನೆ. ಬಾಲ ನೋಡಿದವನು ಯಾವುದೋ ಹೆಣ್ಮಗಳದು ಜಡೆ ಅಂತಾನೆ. ಇವ್ರ ಆಂಗಲ್ ಅಲ್ಲಿ ಅದು ದೊಣ್ಣೆ. ಬಟ್ ಅದಕ್ಕೆ ನಿಜವಾಗ್ಲೂ ಪ್ರಾಶಸ್ತ್ಯನೇ ಬೇರೆ. ದಂಡ ಅಂತ ನಾವು ಹೇಳ್ತೀವಿ. ದಂಡ ಅಂದ್ರೆ ನಿಮಗೆ ತಾವುಗಳು ನೋಡಿರ್ಬೋದು, ರಾಜದಂಡ ಅಂತ ಇರ್ತದೆ. ಹೌದು. ರಾಜರು ಹೋಗ್ಬೇಕಾರೆ ಅವ್ರು ಮುಂದೆ ಇಟ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಹೈಕೋರ್ಟ್ ಜಡ್ಜಸ್ಗಳು ಹೋಗ್ಬೇಕಾರೆ ಅದಕ್ಕೊಂದು ದಂಡ ಇರುತ್ತೆ. ಹೌದೌದು. ಮುಂಬೈ ಹೈಕೋರ್ಟ್ ನಲ್ಲಿ ಚೀಫ್ ಜಸ್ಟಿಸ್ ಬಂದು ಕೂರುವ ಮೊದಲು ಆ ರಾಜದಂಡನ ತಂದು ಅಲ್ಲಿ ಇಡ್ತಾರೆ. ಇದು ಸೆಂಗೋಲ್ ಸರ್, ಅದನ್ನೇ ಹೇಳಿದ್ದು. ಹೊಸ ಲೋಕಸಭೆಯನ್ನ ಕಟ್ಟಿದಾಗ ಅದು ಉದ್ಘಾಟನೆ ಸಮಯದಲ್ಲಿ ತಮಿಳುನಾಡಿನಿಂದ ಒಂದು ದಂಡ ಹೋಗುತ್ತೆ. ಹೌದು. ಶ್ರೇಷ್ಠವಾದ ದಂಡ ಅಲ್ಲಿ ಇರ್ತದೆ. ಅದರ ಅರ್ಥ ರಾಜದಂಡ. ಇಲ್ಲಿ ಅದಕ್ಕಾಗೇನೆ ಅದನ್ನೇ ರಾಜದಂಡ ಅಂತ ಹೇಳಿದ್ರೆ ಬರೀ ದಂಡ ಅಂತ ಹೇಳ್ತಾರೆ. ಒಂದೇ ದಂಡನ ಎರಡೂ ಕಡೆಗೆ ಉಪಯೋಗಿಸ್ಬೋದು. ಈಗ ಕೋರ್ಟ್ಗಳಲ್ಲಿ ದಂಡ ವಿಧಿಸಿದ್ರು ಅಂತಾರೆ. ಹೌದು. ಅದಕ್ಕೇನು ದಂಡ ಅಂತೀರಿ? ಫೈನಾನ್ಷಿಯಲ್ ದಂಡ. ಅದು ಅಣ್ಣ ನಿನ್ಗೆ ದಂಡ ಪ್ರಯೋಗ ಮಾಡಿದ್ರೆ ನಿಜ ಬರೋದಣ್ಣ ಅಂದ್ರೆ ಅದು ಈ ದಂಡ. ಹಾಗೇನೆ ಈ ದಂಡ ಎಲ್ಲೂ ಆಕ್ರಮಣಕಾರಿ ಜಾಗವನ್ನು ಮಾಡಿಲ್ಲ. ಇದುವರೆಗೆ ಯಾವ್ದಾದ್ರು ಒಂದು ಇದನ್ನ ತೋರಿಸ್ಬಿಟ್ರೆ ನಾವು ಐ ಆಮ್ ಔಟ್ ಆಫ್ ಮೈ ಪ್ರಾಕ್ಟೀಸ್. ಈ ದಂಡ ಆಕ್ರಮಣಕಾರಿ ಅಂತ ಅವನ ಕಣ್ಣಿಗೆ ಹಾಕೊಂಡಿದೆ. ಈ ಬರೆದ್ರಲ್ಲ ಪತ್ರ ಬರೆದ ಮನುಷ್ಯನ ಕಣ್ಣಿಗೆ ಹಾಕೊಂಡಿದೆ. ಆಮೇಲೆ ಆರ್ಮ್ಸ್ ಆಕ್ಟ್ ಒಳಗಡೆ ದಂಡ ಇಸ್ ನಾಟ್ ಏನ್ ಆರ್ಮ್, ಅಸ್ತ್ರ ಅಂತ ಇಲ್ವೇ ಇಲ್ಲ. ನೀವು ತಲ್ವಾರ್ ಹಾಕೊಳ್ಳಿ. ಆಮೇಲೆ ಉದ್ದ ಲಾಂಗು ಮಚ್ಚುಗಳು ಏನೇನು ಬರುತ್ತೆ, ರೈಫಲ್ಲು, ಇವೆಲ್ಲ ಆರ್ಮ್ಸ್ ಆಕ್ಟ್ ಒಳಗಡೆ ಬರ್ತದೆ. ಹೌದಾ? ಇವತ್ತು ಧರ್ಮಸ್ಥಳದ ಹೀರೋ ತಿಮ್ರೋಡಿ ಅವ್ರ ಮನೇಲಿ ಒಂದು ಏರ್ ಗನ್ ಸಿಕ್ತು. ಆಮೇಲೆ ಇನ್ನೊಂದೇನೇನೋ ಆರ್ಮ್ಸ್ ಇದೆಲ್ಲ ಸಿಕ್ತು. ಅದು ಆರ್ಮ್ಸ್ ಆಕ್ಟ್ ಅಲ್ಲಿ ಅವ್ರನ್ನ ಟ್ರೈ ಮಾಡ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಆ ದೊಣ್ಣೆನ ದಂಡ ಅಂತ ಹೇಳಿ ಅದಕ್ಕೆ ಒಂದು ಪ್ರಾಶಸ್ತ್ಯ, ಅದಕ್ಕೊಂದು ಏನು ಪ್ರಾಧಾನ್ಯತೆ ಅದನ್ನ ಕೆಳಗಡೆ ತರಬೇಡಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದು, ಅವನ್ನ ಈ ಸಮಾಜಕ್ಕೆ ನಾವು ಕೊಡುವಂತಹ ಇದು RSS ನ ಮೂಲ ಉದ್ದೇಶ. ನೀವೇನು ರಿಜಿಸ್ಟರ್ ಮಾಡಿದ್ದೀರಾ? ಆರ್ಗನೈಸೇಷನ್ ಹಿಂಗಿದ್ಯಾ? ನಿಮ್ಮ ಫಂಡ್ ಏನು? ಅದೆಲ್ಲ ಕೇಳಕ್ ನೀವ್ಯಾರ್ರಿ? ಅದಕ್ಕೊಂದು ಕೇಳಕ್ಕೊಂದು ಸಂಸ್ಥೆ ಇದೆ, ಬನ್ನಿ. ಆದರೆ ಹೊರಗಡೆ ನಿಂತ್ಕೊಂಡು ಟೀಕೆ ಮಾಡಬೇಡಿ.